ಸರಿ. ಬರುವ ರವಿವಾರ ಅಂದರೆ ಜೂನ್ 28, 2026ರಂದು ರಾಷ್ಟ್ರೀಯ ಲಸಿಕಾ ದಿನವನ್ನು ಅನುಷ್ಠಾನಗೊಳಿಸುವಂತಹ ಕಾರ್ಯಕ್ರಮ ಇದೆ. ಬರುವ ಜೂನ್ 28ರಂದು ನಾವೇನಂತಂದರೆ ಇಡೀ ರಾಷ್ಟ್ರದಾದ್ಯಂತ, ವಿಶೇಷವಾಗಿ ನಮ್ಮ ಯಾದಗಿರಿ ಜಿಲ್ಲೆಯಾದ್ಯಂತ 5 ವರ್ಷ ಹುಟ್ಟಿನಿಂದ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕೂಡ ಪೋಲಿಯೋ ಎರಡು ಹನಿ ಪೋಲಿಯೋ ಲಸಿಕೆಯನ್ನು ಹಾಕಿಸುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಸುಮಾರು 14 ವರ್ಷಗಳಿಂದ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಪೋಲಿಯೋ ಪ್ರಕರಣಗಳು ಪ್ರಕಟಣೆ ಆಗಿಲ್ಲ ಇಲ್ಲಿವರೆಗೆ. ಸುಮಾರು 14 ವರ್ಷಗಳಿಂದ ಇದು ಒಂದು ಮಹತ್ತರವಾದಂಥ ಸಾಧನೆಯಾಗಿದೆ. ಆದರೂ ಕೂಡ ಏನಂತಂದರೆ ನಾವು ಈ ಒಂದು 5 ವರ್ಷದ ಒಳಗಿನ ಮಕ್ಕಳಿಗೆ ಈ ವೈಲ್ಡ್ ಪೋಲಿಯೋ ವೈರಸ್ನಿಂದ ಬಚಾವ್ ಮಾಡಲಿಕ್ಕೆ, ಯಾಕೆಂತಂದರೆ ನಮ್ಮ ನೆರೆಯ ರಾಷ್ಟ್ರಗಳಾಗಿರ್ತಕ್ಕಂಥ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಇವತ್ತಿಗೂ ಕೂಡ ಪೋಲಿಯೋ ಪ್ರಕರಣಗಳು ಪತ್ತೆ ಆಗ್ತಾ ಇದ್ದಾವೆ. ಸೊ ಆ ಜನರು ಇಲ್ಲಿಗೆ ವಲಸೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೂ ಕೂಡ ವೈಲ್ಡ್ ಪೋಲಿಯೋ ವೈರಸ್ ಹರಡುವಂಥ ಸಾಧ್ಯತೆ ಇರ್ತದೆ. ಸೊ ಆ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಸುಮಾರು 14 ವರ್ಷಗಳಿಂದ ನಮ್ಮ ರಾಷ್ಟ್ರದಲ್ಲಿ ಯಾವುದೇ ಪೋಲಿಯೋ ಪ್ರಕರಣಗಳು ಆಗದೇ ಇದ್ದರೂ ಕೂಡ ಏನಂತಂದರೆ ನಾವು ಈ ವರ್ಷಕ್ಕೆ ಪ್ರತಿ ವರ್ಷ ರಾಷ್ಟ್ರೀಯ ಲಸಿಕಾ ದಿನವನ್ನು ಆಚರಣೆ ಮಾಡೋ ಮುಖಾಂತರ ನಾವೇನೆಂದರೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಕೂಡ ಈ ಪೋಲಿಯೋ ಹನಿಯನ್ನು ಹಾಕುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಬರುವ ಜೂನ್ 28 ಅಂದರೆ ರವಿವಾರದಂದು ಏನಂತಂದರೆ ನಾವು ಬೂತ್ಗಳ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಸುಮಾರು 665 ಬೂತ್ಗಳು ಮತ್ತು 15 ಟ್ರಾನ್ಸಿಟ್ ಟೀಮ್ಗಳು ಮತ್ತು 2 ಮೊಬೈಲ್ ಟೀಮ್ಗಳು, ಹೀಗೆ ಒಟ್ಟು 704 ಟೀಮ್ಗಳನ್ನಾಗಿ ವಿಂಗಡಿಸಿ ಸುಮಾರು 1408 ಜನ ಸಿಬ್ಬಂದಿಗಳ ನೇಮಕ ಮಾಡುವ ಮುಖಾಂತರ ಮತ್ತು 134 ಜನ ಮೇಲ್ವಿಚಾರಕರ ಮುಖಾಂತರ ಏನಂತಂದರೆ ನಾವು ಈ ಪೋಲಿಯೋ ಹನಿ ಹಾಕಿಸುವಂಥ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. 28ನೇ ತಾರೀಕು ಬೂತ್ನಲ್ಲಿ ಮಕ್ಕಳು ಬರ್ತಾರೆ, ಅವರಿಗೆ ನಾವೇನಂತಂದರೆ ಪೋಲಿಯೋ ಲಸಿಕೆಯನ್ನು ಹಾಕ್ತೀವಿ. ನಂತರ 29, 30 ಮತ್ತು 1ನೇ ತಾರೀಕಿನಂದು ಏನಂತಂದರೆ ನಾವು ನಮ್ಮ ತಂಡದವರು ಮನೆಗೆ ಭೇಟಿ ಕೊಡುವ ಮುಖಾಂತರ ಉಳಿದಿರುವ ಮಕ್ಕಳಿಗೂ ಕೂಡ ಈ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಸುಮಾರು ನಮ್ಮಲ್ಲಿ ಏನಂತಂದರೆ 2,47,507 ಮನೆಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ. ಆ ಎಲ್ಲ ಮನೆಗಳಿಗೂ ಕೂಡ ಭೇಟಿ ಮಾಡೋ ಮುಖಾಂತರ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಒಂದು ಮಗುವನ್ನು ಬಿಡಲಾರ್ದೆ, ವಿಶೇಷವಾಗಿ ಈ ಅಲಿಮಾರಿ ಜನ ಇರ್ತಾರೆ, ಆಮೇಲೆ ಮೊಬೈಲ್ ಪಾಪ್ಯುಲೇಷನ್ ಇರ್ತದೆ, ಒಂದು ಊರ್ಲಿಂದ ಒಂದು ಸಂಚಾರಿ ಪಾಪ್ಯುಲೇಷನ್ನು, ಅಂಥವ್ರಿಗೆ ವಿಶೇಷವಾಗಿ ಸ್ಲಮ್ ಏರಿಯಾಗಳಿಗೆ ಭೇಟಿ ಕೊಡೋ ಮುಖಾಂತರ ಯಾವುದೇ ಒಂದು ಮಗುನೂ ಕೂಡ ತಪ್ಪಲಾರ್ದಂತೆ ಈ ಪೋಲಿಯೋ ಹನಿಯನ್ನು ಹಾಕಿಸುವಂಥ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ.